ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ನಿನ್ನೆಯ ಪಾಠದಲ್ಲಿ ತಸ್ಮಾದಜ್ಞಾನ ಸಂಭೂತಂ ಕೃತಸ್ಥಂ ಜ್ಞಾನಾಸೀನಾತ್ಮನ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ ಅನ್ನುವ 4ನೇ ಅಧ್ಯಾಯದ ಕೊನೆಯ ಶ್ಲೋಕ. ಆ ಶ್ಲೋಕದ ಆಧಾರದಲ್ಲಿಯೇ ಭಗವಾನ್ ಶಂಕರ್ ಭಗವತ್ಪಾದರವರು 4ನೇ ಅಧ್ಯಾಯಕ್ಕೂ 5ನೇ ಅಧ್ಯಾಯಕ್ಕೂ ಸಂಬಂಧಪಡಿಸುವ ಸಂಬಂಧ ಭಾಷ್ಯವನ್ನು ಬರೆದರು. ಅಲ್ಲಿ ಕರ್ಮ ಸನ್ಯಾಸ ಹಾಗೂ ಕರ್ಮಾನುಷ್ಠಾನ ಈ ಎರಡನ್ನು ತತ್ವವೇತ್ತನೂ ಮಾಡಬೇಕು ಅಥವಾ ತತ್ವವೇತ್ತನಲ್ಲದವನು ಮಾಡಬೇಕು ಅಂತ ವಿಚಾರಕ್ಕೆ ಒಳಪಡಿಸಿ, ತತ್ವವೇತ್ತನಾದವನು ಯಾವ ಕರ್ಮಗಳನ್ನೂ ಮಾಡುವವನು ಅಲ್ಲ, ಕರ್ಮ ಸನ್ಯಾಸವೂ ಅವನಿಗೆ ಇಲ್ಲ, ಕರ್ಮ ಮಾಡುವಿಕೆಯೂ ಅವನಿಗೆ ಇಲ್ಲ. ಯಾವನು ತತ್ವವೇತ್ತನಲ್ಲವೋ ಸಾಧಕನಾಗಿದ್ದಾನೆಯೋ ಅವನು ಕರ್ಮವನ್ನು ಮಾಡಬೇಕು, ಕರ್ಮ ಸನ್ಯಾಸವನ್ನೂ ಮಾಡಬೇಕು. ಕರ್ಮವನ್ನು ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಅನುಷ್ಠಾನ ಮಾಡಿದರೆ ಅದು ಕರ್ಮಯೋಗ ಆಗ್ತದೆ. ಚಿತ್ತ ಶುದ್ಧಿ ಆಯಿತು ಅಂದ ಮೇಲೆ ಕರ್ಮಯೋಗವನ್ನು ಬಿಟ್ಟು ಕರ್ಮ ಸನ್ಯಾಸವನ್ನು ಮಾಡಬೇಕಾಗ್ತದವ. ತತ್ವವೇತ್ತನಾದವನು ತನ್ನ ಸ್ವರೂಪವೇ ಆತ್ಮ, ಆತ್ಮವೇ ನಾನು ಎಂದು ದೃಢವಾಗಿ ತಿಳಿದುಕೊಂಡವನ ವಿಷಯದಲ್ಲಿ ಮಿಥ್ಯಾಜ್ಞಾನದ ವಿಷಯಗಳೆಲ್ಲವೂ ಬಾಧಿಸಿಕೊಂಡು ಹೋಗಿವೆ. ಅರ್ಥಾತ್ ತಪ್ಪು ತಿಳುವಳಿಕೆಯಿಂದ ಉಂಟಾಗಿರುವ ಜಗತ್ತು ಬಾಧಿಸಿಕೊಂಡು ಹೋಗಿದೆ. ಹೀಗಿರುವುದರಿಂದ ಆತನಿಗೆ ಕರ್ಮ ಮಾಡುವುದಾಗಲಿ ಕರ್ಮ ಸನ್ಯಾಸ ಮಾಡುವುದಾಗಲಿ ಎರಡೂ ಹೊಂದುಗಡೆ ಆಗುವುದಿಲ್ಲ. ತತ್ವವೇತ್ತನಲ್ಲದವನು ಮಾತ್ರ ಎರಡನ್ನೂ ಮಾಡಬೇಕಾಗುತ್ತದೆ ಅಂತ ಈ ಹಿಂದಿನ ಭಾಷ್ಯದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಈಗ ಅದರ ಮುಂದಿನ ಭಾಷ್ಯ. ಕೇಶು ಕೇಶು ಪುನಃ ಆತ್ಮಸ್ವರೂಪನ ನಿರೂಪಣ ಪ್ರದೇಶೇಷು ಆತ್ಮವಿದಃ ಕರ್ಮಭಾವ ಪ್ರತಿಪಾದ್ಯತೆ ಇತಿ. ಇಲ್ಲಿ ಪ್ರಶ್ನೆ ಮಾಡ್ತಾನೆ ಪೂರ್ವಪಕ್ಷಿ. ಕೇಶು ಕೇಶು ಪುನಃ ಮತ್ತೆ ಕೇಶು ಕೇಶು ಯಾವ ಯಾವ ಆತ್ಮಸ್ವರೂಪ ನಿರೂಪಣ ಪ್ರದೇಶೇಷು ಆತ್ಮನ ಯಾಥಾತ್ಮ್ಯವನ್ನು ತಿಳಿಸುವಂತಹ ಪ್ರಕರಣಗಳಲ್ಲಿ ಅಥವಾ ಪ್ರದೇಶದಲ್ಲಿ, ಅಂದರೆ ಈ ಭಗವದ್ಗೀತೆಯಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಆತ್ಮವಿದ ತತ್ವಜ್ಞಾನಿಯಾದವನಿಗೆ ಕರ್ಮಭಾವ ಪ್ರತಿಪಾದ್ಯತೆ ಇತಿ. ಕರ್ಮಭಾವ ತತ್ವಜ್ಞಾನಿಯಾದವನು ಕರ್ಮವನ್ನು ಮಾಡುವುದಿಲ್ಲ ಅಂತ ಯಾವ ಯಾವ ಪ್ರಕರಣಗಳಲ್ಲಿ ಹೇಳಲಾಗಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಉತ್ತರ ಕೊಡ್ತಾರ. ಅತ್ರ ಉಚ್ಯತೆ, ಅದಕ್ಕೆ ಹೇಳುತ್ತಾರೆ ಅಥವಾ ಹೇಳುತ್ತೇವೆ ಅಂತ ಭಾಷ್ಯಕಾರರು ಬರೀತಾರೆ. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ಅನ್ನುವಂತಹ ಪ್ರಕರಣ. ಅರ್ಥಾತ್ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸದಾ ಉಭಯೋರಪಿ ದೃಷ್ಟವಂತಸ್ತ್ವನಯೋಸ್ತತ್ವದರ್ಶಿಭಿ ಅಂತ ಈ ಶ್ಲೋಕ ಆದಮೇಲೆ ಸದ್ರೂಪವಾದ ವಸ್ತುವಿಗೆ ನಾಶ ಇಲ್ಲ, ಯಾವಾಗಲೂ ಅದಕ್ಕೆ ಇರುವಿಕೆ ಇದೆ. ಅಸದ್ರೂಪವಾದ ವಸ್ತುವಿಗೆ ಇರುವಿಕೆ ಯಾವಾಗಲೂ ಅದಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಿ ಆತ್ಮತತ್ವ ಹೇಗೆ ಇದ್ದಾನಂದರೆ ಅವಿನಾಶಿಯಾಗಿದ್ದಾನೆ. ಅವಿನಾಶಿಯಾಗಿರುವಂತಹ ಆತ್ಮನು ಅಂದರೆ ಅದನ್ನು ಅರಿತಂತಹ ತತ್ವಜ್ಞಾನಿಗೆ ಅವನಿಗೆ ಆತ್ಮವಿತ್ತ ಅಂತ ಕರೀತಾರೆ. ಅವನು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿಯಲ್ಲ ಅಂತ ಅಲ್ಲಿ ಹೇಳಿಕೊಂಡು ಬರಲಾಗಿದೆ. 2ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾರೆ. ಮುಂದೆ 19ನೇ ಶ್ಲೋಕದಲ್ಲಿಯೂ ಕೂಡ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೇತೋ ನಾಯಂ ಹಂತಿ ನ ಹನ್ಯತೆ ಅನ್ನುವ 2ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿಯೂ ಕೂಡ ಆತ್ಮತತ್ವ ಯಾವ ಕರ್ಮವನ್ನು ಮಾಡುವವನೂ ಅಲ್ಲ, ಯಾವ ಕರ್ಮಕ್ಕೆ ಅಧಿಕರಣನೂ ಅಲ್ಲ, ಕರ್ಮ ಮಾಡಿಸುವವನೂ ಅಲ್ಲ, ಕರ್ಮಕ್ಕೆ ಅಧಿಕರಣನೂ ಅಲ್ಲ. ಕರ್ಮ ಮಾಡುವುದು ಮತ್ತು ಪ್ರೇರೇಪಕ ಕರ್ಮ ಎರಡೂ ರೀತಿಯಿಂದ ಸ್ವಂತ ಕರ್ಮನೂ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಕರ್ಮ ಮಾಡಂತ ಹೇಳೋದೂ ಇಲ್ಲ. ಆಮೇಲೆ ಅವನು ಕರ್ಮಕ್ಕೆ ವಿಷಯ ಆಗುವುದಿಲ್ಲ, ಅಧಿಕರಣ ಆಗುವುದಿಲ್ಲ ಅಂತ ಅಲ್ಲಿಯೂ ಕೂಡ ಹೇಳಿ ಬಂದಾಗಿದೆ. ಹೀಗೆ 19ನೇ ಶ್ಲೋಕದಲ್ಲಿ ಅತ್ರ ಉಚ್ಯತೆ ಅವಿನಾಶಿತು ತದ್ವಿದ್ಯೆ 17ನೇ ಶ್ಲೋಕ ಆಯಿತು. ಇತಿ ಪ್ರಕೃತ್ಯ ಏನಂ ವೇತ್ತಿ ಹಂತಾರಂ ಅನ್ನುವಂತಹ ಶ್ಲೋಕದಲ್ಲಿಯೂ ಕೂಡ
ತತ್ವಜ್ಞಾನಿಗೆ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆಗಿದೆ. ಆಮೇಲೆ 21ನೇ ಶ್ಲೋಕ, ವೇದ ವಿನಾಶನಂ ನಿತ್ಯಂ ಯಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಗಂ. ಅದೇ ಹೇಳಿದ ವಿಷಯವನ್ನೇ ಈ ಶ್ಲೋಕದಲ್ಲಿಯೂ ಕೂಡ ಅವನು ಕೊಲ್ಲುವವನು ಅಲ್ಲ, ಕೊಲ್ಲಿಸಿಕೊಳ್ಳುವವನು ಅಲ್ಲ ಅಂತ ಹೇಳಿದ್ದರಿಂದ ಅವನು ಕರ್ಮ ಮಾಡುವವನು ಅಲ್ಲ, ಕರ್ಮಕ್ಕೆ ಅಧಿಕರಣನೂ ಅಲ್ಲ ಅನ್ನುವುದು ಮತ್ತಷ್ಟು ದೃಢೀಕರಣ ಮಾಡಿ, ಇತ್ಯಾದವು ತತ್ರ ಇವೇ ಮೊದಲಾದ ಶ್ಲೋಕಗಳು ಬಂದಿರುವ ಸ್ಥಳದಲ್ಲಿ ಅಲ್ಲಲ್ಲಿ ಆತ್ಮವಿಧ ಕರ್ಮಾಭಾವ ಉಚ್ಯತೆ. ಆತ್ಮಜ್ಞಾನಿಯಾದವನು ಕರ್ಮವನ್ನು ಮಾಡುವಿಕೆ ಇಲ್ಲ, ಕರ್ಮಾಭಾವ ಉಚ್ಯತೆ. ಆತ್ಮತತ್ವಜ್ಞಾನಿಗೆ ಕರ್ತವ್ಯ ಏನೂ ಇಲ್ಲ ಅಂತ ಅಲ್ಲಲ್ಲಿ ಹೇಳಿಕೊಂಡು ಬರಲಾಗಿದೆ. ಕರ್ಮಾಭಾವ ಉಚ್ಯತೆ ಹೀಗೆ ಹೇಳಿದ ಮೇಲೆ ಮತ್ತವ ಕೇಳ್ತಾನೆ ಪೂರ್ವಪಕ್ಷಿ, ನನುಚ ಕರ್ಮಯೋಗೋಪಿ ಆತ್ಮಸ್ವರೂಪನ ನಿರೂಪಣ ಪ್ರದೇಶೇಷು ತತ್ರ ಪ್ರತಿಪಾದ್ಯತೆ ಏವ ತದ್ ಯಥಾ ತಸ್ಮಾತ್ ಯುದ್ಧಸ್ವ ಭಾರತ ಸ್ವಧರ್ಮಮಪಿ ಚಾವೇಕ್ಷ್ಯ ಕರ್ಮಣ್ಯೇವ ಅಧಿಕಾರಸ್ತೆ ಇತ್ಯಾದವು. ಅತಶ್ಚ ಕಥಂ ಆತ್ಮವಿದಃ ಕರ್ಮಯೋಗಸ್ಯ ಅಸಂಭವ ಸ್ಯಾತ್ ಇತಿ. ಇದು ಪೂರ್ವಪಕ್ಷಿಯ ಅಭಿಪ್ರಾಯ. ಏನಂತ ನಾನು ಅದರ ಪೂರ್ವಪಕ್ಷ ಮತ್ತು ನೀವೇನು ಹೇಳಿದ್ರಿ, ನಾಸತೋ ವಿದ್ಯತೆ ಭಾವ ಅನ್ನುವ ಶ್ಲೋಕವನ್ನು ಮೊದಲು ಮಾಡಿಕೊಂಡು 2ನೇ ಅಧ್ಯಾಯದ 21ನೇ ಶ್ಲೋಕದವರೆಗೆ ತತ್ವಜ್ಞಾನಿಗೆ ಕರ್ಮ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿದ್ರಿ. ಆದರೆ ನಾ ಅಂತೇನೆ, ಕೆಲವು ಜ್ಞಾನವನ್ನು ಹೇಳುವ ಪ್ರಕರಣದಲ್ಲಿಯೇ ಕರ್ಮ ಮಾಡುವಂತ ಹೇಳುವಂತಹ ಶಬ್ದಗಳು, ವಾಕ್ಯಗಳು, ಶ್ಲೋಕಗಳು ಕಂಡು ಬರ್ತಾವಲ್ಲ ಅಂತ ಅವ ಆಕ್ಷೇಪ ಮಾಡ್ತಾನೆ. ಕರ್ಮಯೋಗವೂ ಕೂಡ ಆತ್ಮಸ್ವರೂಪ ನಿರೂಪಣ ಪ್ರದೇಶೇಶು, ಆತ್ಮನ ಯಥಾರ್ಥವಾದ ಸ್ವರೂಪವನ್ನು ತಿಳಿಸುವಂತಹ ಸ್ಥಳಗಳಲ್ಲಿ, ಪ್ರದೇಶೇಶು ತತ್ರ ಅಲ್ಲಲ್ಲಿ ಪ್ರತಿಪಾದ್ಯತೆ ಇವ, ಕರ್ಮಯೋಗವನ್ನು ಕೂಡ ಮಾಡಬೇಕು ಅನ್ನುವುದನ್ನು ಹೇಳಲಾಗಿದೆಯಲ್ಲ. ತದ್ಯಥ, ಅದು ಹೇಗೆಂದರೆ ಯಾವ್ಯಾವ ಜಾಗದಲ್ಲಿ ಹೇಳಿದ್ದೀರಿ ಅಥವಾ ಭಗವಂತ ಹೇಳಿದ್ದಾನೆ ಅಂತಾದರೆ ನೋಡ್ರಿ ಹೇಳ್ತಾನೆ. ತದ್ಯಥ ತಸ್ಮಾದ್ಯುದ್ಧಸ್ವ ಭಾರತ, 2ನೇ ಅಧ್ಯಾಯದಲ್ಲಿ ತಸ್ಮಾದ್ಯುದ್ಧಸ್ವ ಭಾರತ ಅನ್ನುವಂಥ ಒಂದು ಮಾತಿದೆ. ಅಂತವಂತ ಇವೇ ದೇಹ ನಿತ್ಯಶೋಕ್ತ ಶರೀರಿಣ ಅನಾಶನೋ ಪ್ರಮೇಯಸ್ಯ ತಸ್ಮಾದ್ಯುದ್ಧಸ್ವ ಭಾರತ ಅಂತ 2ನೇ ಅಧ್ಯಾಯದ 18ನೇ ಶ್ಲೋಕ ಇದು. ಅಲ್ಲಿಯೂ ಕೂಡ ಆ ಶ್ಲೋಕ ಬಿಟ್ಟಿದ್ರಿ ಇವರು. ಅವನು ನೆನಪು ಮಾಡ್ತಾನೆ ಆ ಶ್ಲೋಕವನ್ನು. ನೆನಪು ಮಾಡಿ ಏನು ಹೇಳ್ತಾನ ಅಂತ ಕೇಳಿದ್ರೆ, ನೋಡ್ರಿ, ನೀವು ಹೇಳಿದ ಪ್ರಕರಣದಲ್ಲಿಯೇ ನೀವು 17, 19, 21 ಶ್ಲೋಕಗಳನ್ನು ಉದಾಹರಣೆ ಕೊಡ್ರಿ. 18ನೇ ಶ್ಲೋಕ ಉದಾಹರಣೆ ಕೊಡಲಿಲ್ಲ ನೀವು. 18ನೇ ಶ್ಲೋಕವನ್ನು ನೋಡಿದಾಗ ಅನ್ನುತ್ತದ, ಈ ಎಲ್ಲ ಶರೀರಗಳು ಅಂತವಂತ ಇವೇ ದೇಹ ನಿತ್ಯಸ್ಯ ಉಕ್ತಾಹ ಶರೀರಿಣ, ನಿತ್ಯ ಸ್ವರೂಪವಾಗಿರುವ ಈ ಶರೀರದಲ್ಲಿ ಒಳಗೆ ಇರುವಂಥ ಆತ್ಮನಿಗೆ ಇವು ಹೇಳಲ್ಪಟ್ಟಿವೆ. ಇವು ಒಂದಿನ ನಾಶವಾಗತಕ್ಕಂಥವುಗಳು. ತಸ್ಮಾತ್, ಆದ್ದರಿಂದ ನೀ ಏನು ಮಾಡಬೇಕು ಅಂತ ಕೇಳಿದ್ರೆ, ನಿನ್ನ ಕರ್ತವ್ಯವನ್ನು ತಸ್ಮಾದ್ಯುದ್ಧಸ್ವ ಭಾರತ, ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿದಿರಲ್ಲ. ತಸ್ಮಾದ್ಯುದ್ಧಸ್ವ ಭಾರತ ಒಂದಾಯಿತು. ಮುಂದೆ ಸ್ವಧರ್ಮಮಪಿ ಚಾವೀಕ್ಷ ನ ವಿಕಂಪಿತು ಮರ್ರಸಿ, ಅಲ್ಲಿಯೇ 31ನೇ ಶ್ಲೋಕ ಅವನನ್ನು ಎಚ್ಚರಿಸುವುದಕ್ಕಾಗಿ ಹೇಳಿದಂತಹ ಮಾತುಗಳು ಏನು ಅಂತ ಕೇಳಿದರೆ, 2ನೇ ಅಧ್ಯಾಯದ 20ನೇ ಶ್ಲೋಕ 11ನೇ ಶ್ಲೋಕವನ್ನು ಮೊದಲು ಮಾಡಿಕೊಂಡು 2ನೇ ಅಧ್ಯಾಯದ 30 ಶ್ಲೋಕಗಳವರೆಗೆ ಆತ್ಮನ ಯಥಾರ್ಥವನ್ನು ತಿಳಿಸಿಕೊಂಡು ಬಂದಿದ್ದಾನೆ ಭಗವಂತ. ಆತ್ಮ ಅಂದ್ರೇನು? ಪದಾರ್ಥಕ್ಕೆ ವಿಷಯಭೂತನಾಗಿರುವ ಪ್ರತ್ಯೇಕಾತ್ಮ ಚೈತನ್ಯ ಸ್ವರೂಪನಾದ ಆತ್ಮ, ಅವನನ್ನು ತಿಳಿಸಿಕೊಂಡು ಬಂದಿದ್ದಾನೆ. ಅವನು ನಿತ್ಯ ಅಂತ ಹೇಳಿಕೊಂಡು ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಅದು ಮುಗಿದ ತತ್ಕ್ಷಣದಲ್ಲಿ 2ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತು ಮರ್ರಷಿ ಧರ್ಮ್ಯಾಧ್ಯ ಯುದ್ಧಾಶ್ರಯೋ ನ ಕ್ಷತ್ರಿಯಶ್ಯ ನ ವಿದ್ಯತೆ ಅನ್ನುವ ಶ್ಲೋಕದಲ್ಲಿ ಭಗವಂತ ಆತನಿಗೆ ಕರ್ಮವನ್ನು ಮಾಡುವಂತ ಹೇಳ್ತಾನಲ್ಲ. ಅಂದರೆ ಸ್ಮಾರಕ ರೂಪ ಕರ್ಮ. ನೀನು ಸ್ವಧರ್ಮ, ನೀನು ಕ್ಷತ್ರಿಯನಾಗಿ ಹುಟ್ಟಿದ್ದೀಯಾ,
ಕ್ಷತ್ರಿಯನಾಗಿ ಹುಟ್ಟಿದ್ದರಿಂದ ನಿನ್ನ ಸ್ವಧರ್ಮವಾಗಿರುವ ಯುದ್ಧ ರೂಪ ಕರ್ಮವನ್ನು ನೀನು ಮಾಡಲೇಬೇಕು. ಹೀಗೆ ಅಕಸ್ಮಾತ್ತಾಗಿ ಪ್ರಾಪ್ತವಾಗಿರುವ ಯುದ್ಧ ರೂಪ ಕರ್ಮ ಕ್ಷತ್ರಿಯರಿಗೆ ಬಹಳಷ್ಟು ಲಾಭದಾಯಕವಾದದ್ದು. ಯಾಕಂತ ಕೇಳಿದರೆ ಸತ್ತರೆ ಸ್ವರ್ಗ, ಗೆದ್ದರೆ ಸ್ವರಾಜ್ಯ. ಸ್ವರ್ಗದಲ್ಲಿ ಸುಖ ಸಿಗುತ್ತದೆ, ಗೆದ್ದರೆ ಸ್ವರಾಜ್ಯ ಸಿಗುತ್ತದೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ. ಅದೇ ಮುಂದುವರೆದು ಹೇಳಿದಾನೆ ಭಗವಂತ ಅಲ್ಲಿ. ಯದೃಚ್ಛಯ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ. ಸ್ವರ್ಗದ ಬಾಗಿಲವನ್ನು ತೆರೆಯಬೇಕಾದಷ್ಟು ಸುಲಭಿಲ್ಲ. ನೀನು ಕ್ಷತ್ರಿಯನಾದ್ದರಿಂದ ಕ್ಷತ್ರಿಯ ಕುಲಕ್ಕೆ ಅಥವಾ ಕ್ಷತ್ರಿಯರಿಗೆ ಹೇಳಿದಂತಹ ಯುದ್ಧ ರೂಪ ಧರ್ಮವು ನೀನು ಆಚರಿಸಲೇಬೇಕು ಅಂತ ಅಲ್ಲಿ ಕೂಡ ನೆನಪು ಮಾಡಿದ್ದಾನಲ್ಲ. ಇದು ಪ್ರಕರಣನ ಆತ್ಮನ ಯಾಥಾತ್ಮ್ಯವನ್ನು ಹೇಳುವ ಪ್ರಕರಣವೇ ಇದು. ಆಮೇಲೆ ಅಷ್ಟೇ ಅಲ್ಲ, 47ನೇ ಶ್ಲೋಕ, 2ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವ ಶ್ಲೋಕದಲ್ಲಿ ನಿನಗೆ ಕರ್ಮವನ್ನು ಮಾಡುವುದರಲ್ಲಿ ಅಧಿಕಾರವಿದೆ ಅಲ್ಲದೆ ಕರ್ಮದ ಫಲವನ್ನು ಅಪೇಕ್ಷಿಸುವಲ್ಲಿ ಅಧಿಕಾರ ಇಲ್ಲ, ಕರ್ಮವನ್ನು ಬಿಡುವುದರಲ್ಲಿಯೂ ಅಧಿಕಾರ ಇಲ್ಲ. ನೀನು ಕರ್ಮವನ್ನು ಮಾಡಲೇಬೇಕು ಅಂತ 2ನೇ ಅಧ್ಯಾಯದ 47ನೇ ಶ್ಲೋಕದಲ್ಲಿಯೂ ಕೂಡ ಇದನ್ನು ನೆನಪು ಮಾಡಿಕೊಟ್ಟಿದ್ದಾನೆ ಭಗವಂತ. ಇತ್ಯಾದವು ಇವೇ ಮೊದಲಾದ ಪ್ರಕರಣಗಳಲ್ಲಿ ಕರ್ಮವನ್ನು ಮಾಡಲೇಬೇಕು ಅಂತ ನೆನಪು ಮಾಡಿಕೊಟ್ಟಿದ್ದಾನೆ. ಇವು ಆತ್ಮನ ಯಾಥಾತ್ಮ್ಯವನ್ನು ಹೇಳುವ ಪ್ರಕರಣ 2ನೇ ಅಧ್ಯಾಯ. ಆದ್ದರಿಂದ ಸಾಂಖ್ಯಯೋಗ ಆರಂಭದ ಪ್ರಕರಣ. ಆದುದರಿಂದ ಕರ್ಮ ಮಾಡಲೇಬೇಕಲ್ಲ, ತತ್ವಜ್ಞಾನಿಯೂ ಕೂಡ ಅನ್ನುವ ಅಭಿಪ್ರಾಯದಿಂದ ಇವನು ಪ್ರಶ್ನೆಯನ್ನು ಇಟ್ಟಿದ್ದಾನೆ. ಅತ್ರ ಉಚ್ಯತೆ ಇತ್ಯಾದವು. ಅತಶ್ಚ ಕಥಂ ಆತ್ಮವಿದಃ ಕರ್ಮಯೋಗಸ್ಯ ಅಸಂಭವ ಸ್ಯಾತ್. ಅತಃ ಚ ಮತ್ತು ಅತಃ ಆದ್ದರಿಂದ ಆತ್ಮವಿದಃ ತತ್ವಜ್ಞಾನಿಗೆ ಕರ್ಮಯೋಗಸ್ಯ ಅಸಂಭವ ಕರ್ಮವನ್ನು ಅನುಷ್ಠಾನ ಮಾಡುವಿಕೆ ಇಲ್ಲದಿರುವುದು ಕಥಂ ಹೇಗೆ ಸ್ಯಾತ್ ಅವನಿಗೆ ಹೇಗೆ ಉಂಟಾದೀತು ಇತಿ. ಅವನು ಕೂಡ ಕರ್ತವ್ಯವನ್ನು ಮಾಡಲೇಬೇಕಲ್ಲ ತತ್ವವೇತ್ತನು ಅಂತ ಇಲ್ಲಿ ನಮ್ಗೆ ಕಂಡು ಬರ್ತದಲ್ಲ ಅಂತ ಪೂರ್ವ ಪಕ್ಷಿ ಕೇಳಿದರೆ ಅತ್ರ ಉಚ್ಯತೆ. ಇಲ್ಲಿ ಉತ್ತರವನ್ನು ಹೇಳುತ್ತೇವೆ ಅಂತಾರೆ ಭಗವಂತ. ಸಮ್ಯಕ್ ಜ್ಞಾನ ಮಿಥ್ಯಾಜ್ಞಾನ ತತ್ಕಾರ್ಯ ವಿರೋಧಾತ್ ಜ್ಞಾನಯೋಗೇನ ಸಾಂಖ್ಯಾನಾಂ ಇತ್ಯನೇನ ಸಾಂಖ್ಯಾನಾಂ ಆತ್ಮತತ್ವವಿದಾಂ ಅನಾತ್ಮವಿತ್ ಕರ್ತೃಕ ಕರ್ಮಯೋಗ ನಿಷ್ಠಾತಃ ನಿಷ್ಕ್ರಿಯ ಆತ್ಮಸ್ವರೂಪ ಅವಸ್ಥಾನ ಲಕ್ಷಣಾಯಾಃ ಜ್ಞಾನಯೋಗ ನಿಷ್ಠಾಯಾಃ ಪೃಥಕ್ಕರಣಾತ್ ಕೃತಕೃತ್ಯತ್ವೇನ ಆತ್ಮವಿದಃ ಪ್ರಯೋಜನಾಂತರಾಭಾವಾತ್ ತಸ್ಯ ಕಾರ್ಯಂ ನ ವಿದ್ಯತೆ. ಅತ್ರ ಉಚ್ಯತೆ. ಅವನಿಗೆ ಇಲ್ಲಿ ಉತ್ತರ ಹೇಳ್ತಾರೆ, ಇಲ್ಲಿ ಹೇಳುತ್ತೇವೆ. ಸಮ್ಯಕ್ ಜ್ಞಾನ ಮಿಥ್ಯಾಜ್ಞಾನ. ಜ್ಞಾನ ಎರಡಿದಾವೆ. ಒಂದು ಸಮ್ಯಕ್ ಜ್ಞಾನ, ಆತ್ಮನನ್ನು ಇದ್ದಂತೆ ತಿಳಿದುಕೊಳ್ಳುವುದು ಸಮ್ಯಕ್ ಜ್ಞಾನ. ಇನ್ನೊಂದು ಮಿಥ್ಯಾಜ್ಞಾನ, ತಪ್ಪಾಗಿ ತಿಳಿದುಕೊಳ್ಳುವುದು. ಆತ್ಮನನ್ನು ತಪ್ಪಾಗಿ ತಿಳಿದುಕೊಳ್ಳುವುದು ಇದು ಮಿಥ್ಯಾಜ್ಞಾನ. ಅಂದರೆ ಆತ್ಮನು ತಪ್ಪಾಗಿ ತಿಳಿದುಕೊಳ್ಳುವುದು ಅಂದ್ರೇನು? ಪರಿಚ್ಛಿನ್ನ, ಜನನ ಮರಣ ಉಳ್ಳವನು, ಅವನು ಕರ್ಮಕ್ಕೆ ಅಧಿಕಾರಿ ಇತ್ಯಾದಿ ತಪ್ಪು ತಿಳುವಳಿಕೆಯಿಂದ ತಿಳಿದುಕೊಳ್ಳುವುದು. ಸಮ್ಯಕ್ ಜ್ಞಾನಕ್ಕೂ ಮಿಥ್ಯಾಜ್ಞಾನಕ್ಕೂ ವ್ಯತ್ಯಾಸ ಇದೆ. ಮುಂದೆ ತತ್ಕಾರ್ಯ ವಿರೋಧಾತ್. ಸಮ್ಯಕ್ ಜ್ಞಾನ ಆದಮೇಲೆ ಏನು ಕಾರ್ಯ, ಮಿಥ್ಯಾಜ್ಞಾನ ಆದಮೇಲೆ ಏನು ಕಾರ್ಯ? ಸಮ್ಯಕ್ ಜ್ಞಾನ ಆದಮೇಲೆ ಯಾವ ಕಾರ್ಯವೂ ಅಲ್ಲಿಲ್ಲ. ಕೇವಲ ಜ್ಞಾನ ನಿಷ್ಠೆಯಲ್ಲಿ ತಾನು ಉಳಿಯಬೇಕೆ, ಜ್ಞಾನ ನಿಷ್ಠೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕೆ ಅಷ್ಟೇ ಇದೆ ಅಲ್ಲಿ, ಮತ್ತೇನು ಬೇರೆ ಕೆಲಸ ಇಲ್ಲ. ಆದರೆ ಮಿಥ್ಯಾಜ್ಞಾನ ಹಾಗಿಲ್ಲ. ಇದೆಲ್ಲವೂ ಮಿಥ್ಯಾಜ್ಞಾನಕ್ಕೆ ಒಳಪಡ್ತದೆ. ಯಜ್ಞ, ಯಾಗ, ಹೋಮ, ಹವನ ಇದೆಲ್ಲವೂ ಮಿಥ್ಯಾಜ್ಞಾನಕ್ಕೆ ಒಳಪಡುತ್ತದೆ. ಇದನ್ನು ತಿಳಿದುಕೊಂಡ ಮೇಲೆ ಅನುಷ್ಠಾನ ಮಾಡೋದಿದೆ ಇಲ್ಲಿ. ಯಜ್ಞ ಯಾಗಾದಿಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕು, ಮೊದಲು ಅದರ ಯಜ್ಞ ಯಾಗಾದಿಗಳನ್ನು ಮಾಡುವ ವಿಷಯಕವಾಗಿ ತಿಳಿವಳಿಕೆ, ತದನಂತರ ಮಾಡುವಿಕೆ. ಇಲ್ಲಿ ಸಾಂಖ್ಯಯೋಗದಲ್ಲಿ ಆತ್ಮತತ್ವವನ್ನು ತಿಳಿದ ಮೇಲೆ ಮಾಡುವಿಕೆ ಅನ್ನುವುದು ಏನು ಇಲ್ಲವೇ ಇಲ್ಲ. ಅಲ್ಲಿ ಕೇವಲ ಆತ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು ಅಷ್ಟೇ ಇದೆ. ಅದಕ್ಕಾಗಿ ಇಲ್ಲಿ ಏನು ಅಭಿಪ್ರಾಯ ಅಂದರೆ ಮಿಥ್ಯಾಜ್ಞಾನಕ್ಕೂ ತತ್ವಜ್ಞಾನಕ್ಕೂ, ಮಿಥ್ಯಾಜ್ಞಾನ ಅನೇಕತ್ವ ಹೇಳ್ತದೆ, ತತ್ವಜ್ಞಾನ ಏಕತ್ವ ಹೇಳ್ತದೆ. ಆಮೇಲೆ ಮಿಥ್ಯಾಜ್ಞಾನದ ನಂತರ ಕಾರ್ಯ ಇದೆ, ಕರ್ತೃತ್ವ ಇದೆ. ತತ್ವಜ್ಞಾನ ನಂತರ ಕರ್ತೃತ್ವಾದಿಗಳು ಯಾವುೂ ಇಲ್ಲ. ಹೀಗೆ ಎರಡಕ್ಕೂ ವಿರೋಧವಿದೆ ಅನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸಮ್ಯಜ್ಞಾನ ಮಿಥ್ಯಾಜ್ಞಾನ ತತ್ ಕಾರ್ಯ ವಿರೋಧಾತ್ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ 3ನೇ ಅಧ್ಯಾಯದಲ್ಲಿ
ಜ್ಞಾನಯೋಗದಲ್ಲಿ ನಿಷ್ಠೆ ಇರುವಿಕೆ ಸಾಂಖ್ಯರಿಗೆ, ಕರ್ಮಯೋಗದಲ್ಲಿ ನಿಷ್ಠೆ ಇರುವಿಕೆ ಯೋಗಿಗಳಿಗೆ, ಹೀಗೆ ವಿಂಗಡಿಸಿ ಹೇಳಲಾಗಿದೆ. ಇತ್ಯನೇನ ಸಾಂಖ್ಯಾನಾಂ ಆತ್ಮತತ್ವವಿದಾಂ, ಸಾಂಖ್ಯರು ಅಂದರೆ ಯಾರು ಅಂತ ಕೇಳಿದರೆ ಆತ್ಮತತ್ವವನ್ನು ತಿಳಿದವರು. ಆಮೇಲೆ ಅನಾತ್ಮವಿತ್ ಕರ್ತೃಕ ಕರ್ಮಯೋಗ ನಿಷ್ಠಾತಃ, ಯಾವನು ಅನಾತ್ಮಜ್ಞನಾಗಿದ್ದಾನೆಯೋ ಅನಾತ್ಮವಿತ್, ಕರ್ತೃ ಕರ್ಮಯೋಗ ನಿಷ್ಠಾತಃ, ಅವನು ಕರ್ಮಯೋಗದಲ್ಲಿ ನಿಷ್ಠೆಯುಳ್ಳವನಾಗಿರಬೇಕು ಅಂತೇನಿದಿಲ್ಲ, ಅದರ ದೆಸೆಯಿಂದ ಪಂಚಮಿ ವಿಭಕ್ತಿ. ನಿಷ್ಠಾತಃ ನಿಷ್ಕ್ರಿಯ, ಅದಕ್ಕಿಂತಲೂ ಭಿನ್ನವಾಗಿರುವ ನಿಷ್ಕ್ರಿಯ, ಆತ್ಮಸ್ವರೂಪ ಅವಸ್ಥಾನ ಲಕ್ಷಣಾಯ, ಕೇವಲ ಆತ್ಮಸ್ವರೂಪದ ಲಕ್ಷಣ ಯಾವುದಿದೆ ಅಂದರೆ ಕೇವಲ ನಿರ್ಗುಣ, ನಿರಾಕಾರ, ನಿರವಯವ ಇತ್ಯಾದಿ ಲಕ್ಷಣಾಯ ಜ್ಞಾನಯೋಗ ನಿಷ್ಠಾಯ, ಅಂದರೆ ಅಲ್ಲಿಯೇ ನೆಲೆ ನಿಲ್ಲುವುದು. ಆತ್ಮನನ್ನು ನಿಷ್ಕ್ರಿಯ, ನಿರವಯವ, ಆಮೇಲೆ ಅಜ, ನಿತ್ಯ, ಶಾಶ್ವತ ಅನ್ನುವಂತಹ ಭಾವನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಪೃಥಕ್ಕರಣ ಇರಬೇಕಾಗುವುದನ್ನು ಹೇಳಿ ಬೇರ್ಪಡಿಸಿದ್ದಾರೆ. ಸಾಂಖ್ಯ ಮತ್ತು ಕರ್ಮಯೋಗ. ಯೋಗ ಅಂದರೆ ಇಲ್ಲಿ ಯೋಗಿ ಅಂದರೆ ಕರ್ಮಯೋಗ ಅಂತ. ಜ್ಞಾನದಲ್ಲಿ ನಿಷ್ಠೆಯುಳ್ಳವರು ಸಾಂಖ್ಯರು, ಕರ್ಮದಲ್ಲಿ ನಿಷ್ಠೆಯುಳ್ಳವರು ಕರ್ಮಯೋಗಿಗಳು, ಹೀಗೆ ಬೇರ್ಪಡಿಸಿ 3ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ವಿರೋಧಾತ ಆಯಿತಾ. ಇತ್ತೇನೇನ ಸಾಂಖ್ಯಾನಾಂ ಆತ್ಮತತ್ವವಿದಾಂ ಅನಾತ್ಮವಿತ್ ಕರ್ತೃಕ ಕರ್ಮಯೋಗ ನಿಷ್ಠಾತಃ ನಿಷ್ಕ್ರಿಯ ಆತ್ಮಸ್ವರೂಪ ಅವಸ್ಥಾನ ಲಕ್ಷಣಾಯ, ಕೇವಲ ಸ್ವರೂಪದಲ್ಲಿ ನೆಲೆ ನಿಲ್ಲುವುದಷ್ಟೇ ಇದೆ. ಸ್ವರೂಪ ಅವಸ್ಥಾನ ಅಂದರೆ ತನ್ನ ಸ್ವರೂಪದಲ್ಲಿ ನಿಲ್ಲುವುದಷ್ಟೇ ಇದೆ. ಅವಸ್ಥಾನ ಲಕ್ಷಣಾಯ ಜ್ಞಾನಯೋಗ ನಿಷ್ಠಾಯ ಪೃಥಕ್ಕರಣಾತ್, ಈ ಜ್ಞಾನಯೋಗ ನಿಷ್ಠೆಯನ್ನು ಬೇರ್ಪಡಿಸಿ ಹೇಳಿದ್ದರಿಂದ, ಕರ್ಮಯೋಗಕ್ಕೂ ಜ್ಞಾನಯೋಗಕ್ಕೂ ಬಿಡಿಸಿ ಹೇಳಿದ್ದರಿಂದ. ಕೃತಕೃತ್ಯತ್ವೇನ ಆತ್ಮವಿಧ ಪ್ರಯೋಜನಾಂತರಾಭಾವಾತ್, ಅಷ್ಟೇ ಅಲ್ಲ, ಆತ್ಮವನ್ನು ತಿಳಿದವನು ಕೃತಕೃತ್ಯ ಮಾಡುವುದೆಲ್ಲವನ್ನೂ ಮಾಡಿ ಪಡೆಯುವುದೆಲ್ಲವನ್ನೂ ಪಡೆದುಕೊಂಡವನು ಅಂತ ಅದರ ಅರ್ಥ. ಏನೂ ಅಲ್ಲಿ ಪಡೆಯುವುದಿಲ್ಲ, ತನ್ನ ಸ್ವರೂಪ ಒಂದೇ ಇದೆ, ಅದು ಪ್ರಾಪ್ತದಾಗ ಎಲ್ಲವೂ ಪ್ರಾಪ್ತವಾದಂತೆ ಅನ್ನುವ ಅಭಿಪ್ರಾಯ. ಅದಕ್ಕಾಗಿ ಅವನಿಗೆ ಮಾಡುವ ಕೆಲಸ ಏನೂ ಇಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ, ಇಂತಹ ಮಹಾನುಭಾವನಿಗೆ ಮಾಡುವ ಕಾರ್ಯವೂ ಯಾವುದೂ ಇಲ್ಲ. ಆತ್ಮವಿತ್ತ ಕೃತಕೃತ್ಯನಾಗಿ ಹೋಗಿದ್ದಾನೆ. ಇತಿ, ಹೀಗೆ ಕರ್ತವ್ಯಾಂತರ ಅಭಾವ ವಚನಾತ್, ತತ್ವಜ್ಞಾನಿಯಾದವನಿಗೆ ಮಾಡುವ ಕರ್ತವ್ಯವು ಯಾವುದೂ ಇಲ್ಲ ಎಂದು ತಿಳಿದು ಬರುವುದರಿಂದ. ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಸ್ನುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಇದು ಕೂಡ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಶ್ಲೋಕ. ಕರ್ಮಗಳನ್ನು ಆರಂಭ ಮಾಡದೆ ಹೋದರೆ ನೈಷ್ಕರ್ಮ್ಯ ಸಿದ್ಧಿಯು ಸಿದ್ಧ ಆಗುವುದಿಲ್ಲ ಅನ್ನುವ ಶ್ಲೋಕ ಇದೆ. ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಸ್ನುತೆ, ಅಂದರೆ ಕರ್ಮವನ್ನು ಆರಂಭ ಮಾಡಲೇಬೇಕು ಮೊದಲು, ಆದರೆ ಚಿತ್ತಶುದ್ಧಿ ಆದಮೇಲೆ ಬಿಟ್ಬಿಟ್ಟಿದ್ದಾನೆ. ತದನಂತರ ತತ್ವಜ್ಞಾನ ಆದಮೇಲೆ ಮಾಡಬೇಕಾದದ್ದು ಇಲ್ಲ ಅಂತ ಹೇಳುವ ಪ್ರಕರಣ ಇದೆ. ನೋಡೋಣ ಮುಂದೆ. ನ ಕರ್ಮಣ ಮನಾರಂಭಾತ್ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಅಪ್ತುಂ ಅಯೋಗತಃ. ಸನ್ಯಾಸಸ್ತು ಮಹಾಬಾಹೋ, ಎಲೈ ಮಹಾಬಾಹುವೆ, ಸನ್ಯಾಸಸ್ತು ತು ಆದರೆ ಸನ್ಯಾಸ. ಸನ್ಯಾಸ ಅಂದ್ರೆ ಇಲ್ಲಿ ಕರ್ಮ ಸನ್ಯಾಸ ಅಂತೂ ಒಂದು ಅರ್ಥ ಇದೆ, ತತ್ವವೇತ್ತನಾಗುವಂಥ ಸನ್ಯಾಸ ಅಂತ ಒಂದು ಅರ್ಥ ಇದೆ. ಇಲ್ಲಿ ಸನ್ಯಾಸ ಅಂದರೆ ಕರ್ಮವನ್ನು ಮಾಡದೆ ಕರ್ಮ ಸನ್ಯಾಸವನ್ನು ಮಾಡುವುದು ಕಷ್ಟ ಅಂತ ಅರ್ಥ. ಕರ್ಮ ಯಾಕಂದ್ರೆ ಮಾಡಿದ ಮೇಲೆ ಅದನ್ನು ಬಿಡಕ್ಕೆ ಬರ್ತದೆ, ಮಾಡದೆ ಹೋದರೆ ಹೇಗೆ ಬಿಡಕ್ಕೆ ಬರ್ತದೆ, ಮಾಡಲಿಕ್ಕೇ ಬೇಕು. ಅದಕ್ಕಾಗಿ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತಂ ಅಯೋಗತಃ. ಇಲ್ಲ, ಆ ಸನ್ಯಾಸ ಶಬ್ದಕ್ಕೆ ತತ್ವವೇತ್ತ ಧರಿಸುವಂತಹ ಒಂದು ಆಶ್ರಮ ಅಂತ ಅಂಗೀಕಾರ ಮಾಡಿದರೆ ಅದು ಅಷ್ಟು ಸುಲಭ ಸಾಧ್ಯವಾದದ್ದು ಅಲ್ಲ. ಯಾಕೆ ಅಂತ ಕೇಳಿದ್ರೆ ಚಿತ್ತಶುದ್ಧಿ ಆಗದೆ ಹೋದರೆ ಆ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತಂ ಅಯೋಗತಃ. ಅಯೋಗತ ಅನ್ನೋ ಮಾತು ಏನು ಹೇಳ್ತದಂದ್ರೆ, ಚಿತ್ತಶುದ್ಧಿ ಇಲ್ಲದೆ ಹೋದರೆ, ಯೋಗ ಇಲ್ಲ ಅಂದ್ರೇನು, ಕರ್ಮಯೋಗ ಇಲ್ಲ, ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಈತನು ಮಾಡದೆ ಹೋದರೆ ಚಿತ್ತಶುದ್ಧಿ ಆಗೋದಿಲ್ಲ. ಚಿತ್ತಶುದ್ಧಿ ಆಗದೆ ಹೋದರೆ ಕರ್ಮ ಸನ್ಯಾಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕರ್ಮವನ್ನು ಮೊದಲು ಆರಂಭ ಮಾಡಲೇಬೇಕು. ಚಿತ್ತಶುದ್ಧಿ ಆಗುವವರೆಗೆ ಅದನ್ನು ಫಲಾಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡಬೇಕು. ಚಿತ್ತಶುದ್ಧಿ ಆದ ಮೇಲೆ ಅದನ್ನು ನಿಲ್ಲಿಸಬೇಕು ಅನ್ನುವ ಅಭಿಪ್ರಾಯ. ದುಃಖಮಾಪ್ತಂ ಅಯೋಗತಃ ಇತ್ಯಾದಿನಾಚ ಆತ್ಮಜ್ಞಾನಾಂಗತ್ವೇನ. ಕರ್ಮ ಹೇಗೆ ಹೇಳಿದಾರೋ ಅಂತ ಕೇಳಿದ್ರೆ ಮೋಕ್ಷಕ ಕರ್ಮ ಹೇಳಿಲ್ಲ,
ಆತ್ಮಜ್ಞಾನಾಂಗತ್ವೇನ ಆತ್ಮಜ್ಞಾನವು ಉಂಟಾಗುವುದಕ್ಕೆ ಸಹಾಯಭೂತವಾದ ಚಿತ್ತಶುದ್ಧಿಗೋಸ್ಕರ ಹೇಳಿದ್ದಾರಲ್ಲದೆ ನೇರವಾಗಿ ಆತ್ಮತತ್ವವನ್ನು ಪ್ರತ್ಯಕ್ಷ ಮಾಡಿಕೊಡುತ್ತದೆ ಕರ್ಮ ಅನ್ನುವಂಥ ಅಭಿಪ್ರಾಯದಲ್ಲಿ ಎಲ್ಲಿಯೂ ಹೇಳಿಲ್ಲ. ಇತ್ಯಾದಿನಾಚ ಆತ್ಮಜ್ಞಾನಾಂಗತ್ವೇನ ಕರ್ಮಯೋಗಸ್ಯ ವಿಧಾನಾತ್ ಅನ್ನೋದು ಅಭಿಪ್ರಾಯ. ಏನು? ಚಿತ್ತಶುದ್ಧಿಗೋಸ್ಕರ ಕರ್ಮಯೋಗವನ್ನು ವಿಧಾನ ಮಾಡಿದ್ದಾರೆ. ಕರ್ಮಯೋಗ ಅಂತ ಬಂದಲ್ಲೆಲ್ಲ ಏನು? ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವುದು ಅಂತ ಅದರ ಅರ್ಥ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಹಾಗಾದರೆ ಯೋಗಾರೂಢ ಅಂದ್ರೆ ಆ ಜ್ಞಾನಯೋಗವನ್ನು ಆರೋಹಣ ಮಾಡಿದವನು, ತಸ್ಯ ಅವನಿಗೆ ಶಮಃ ಕಾರಣ ಮುಚ್ಯತೆ, ಅವನಿಗೆ ಶಮಾನ್ವಿತನಾಗಿ ಇರುವುದಷ್ಟೇ ಕೆಲಸ ಇಲ್ಲಿ, ಮತ್ತೇನು ಮಾಡೋ ಕೆಲಸ ಇಲ್ಲಿ ಇಲ್ಲವೇ ಇಲ್ಲ. ಅಂದ್ರೆ ಏನು? ಶಮ ಇಂದ್ರಿಯಾದಿಗಳು ಎಲ್ಲ ವ್ಯವಹಾರಗಳನ್ನು ನಿಲ್ಲಿಸಿಬಿಡುವುದಂತ. ನೋಡುವುದು, ಹೇಳುವುದು, ಕೇಳುವುದು ಎಲ್ಲವೂ ನಿಂತು ಹೋಗಿರ್ತದೆ ಅಲ್ಲಿ. ಅವ ಸಹಜವಾಗಿ ನಡೆಯುವುದು ಬೇರೆ ಮಾತ. ಅವನ ಪ್ರಯತ್ನದಿಂದ ಇಲ್ಲಿ ಯಾವುದೂ ನಡೆಯುವುದಿಲ್ಲ, ಸಹಜವಾಗಿ ನಿಂತು ಹೋಗುತ್ತದೆ. ತಸ್ಯೈವ ಶಮಃ ಕಾರಣ ಮುಚ್ಯತೆ. ಇತ್ಯನೇನ ಚ ಉತ್ಪನ್ನ ಸಮ್ಯಗ್ಜ್ಞಾನಸ್ಯ ಸಮ್ಯಕ್ ದರ್ಶನಸ್ಯ ಇತ್ಯನೇನ ಚ ಉತ್ಪನ್ನ ಸಮ್ಯಕ್ ದರ್ಶನಸ್ಯ ಕರ್ಮಯೋಗಾಭಾವವಚನಾತ್ ಇತ್ಯನೇನ ಚ ಇತ್ಯಾದಿ ವಿಷಯಗಳಿಂದ. ಅದು 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಸನ್ಯಾಸಸ್ತು ಮಹಾಭಾವ ದುಃಖಮಾಪ್ತು ಮಯೋಗತಃ ಅನ್ನೋದು 5ನೇ ಅಧ್ಯಾಯದಲ್ಲಿ ಬರುವಂಥ ವಿಚಾರ. ಮುಂದೆಂದು ಇತ್ಯಾದಿನ ಆತ್ಮಜ್ಞಾನಾಂಗತ್ವೇನ ಕರ್ಮಯೋಗಸ್ಯ ವಿಧಾನಾತ್. ಇದು ಆತ್ಮಜ್ಞಾನಾಂಗತ್ವೇನ ಅನ್ನೋ ಮಾತೇನಿದೆಯಲ್ಲ, ಚಿತ್ತಶುದ್ಧಿಗೋಸ್ಕರ ಅಂತ ಅರ್ಥ ಮಾಡಬೇಕು. ಚಿತ್ತಶುದ್ಧಿ ಆಗದೆ ಹೋದರೆ ಜ್ಞಾನ ಆಗುವುದಿಲ್ಲ. ಅದಕ್ಕಾಗಿ ಚಿತ್ತಶುದ್ಧಿಗಾಗಿ ಕರ್ಮಯೋಗವನ್ನು ಹೇಳಲಾಗಿದೆಯಲ್ಲದೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕರ್ಮಯೋಗವನ್ನು ಹೇಳಿಲ್ಲ. ಇದನ್ನು ಇಷ್ಟು ಅನ್ವಯ ಮಾಡ್ಕೋಬೇಕು. ಆತ್ಮಜ್ಞಾನಾಂಗತ್ವೇನ ಕರ್ಮಯೋಗಸ್ಯ ವಿಧಾನಾತ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಯತೆ. ಯೋಗಾರೂಢನಾದ ಮೇಲೆ ಅವನಿಗೆ ಕೇವಲ ಶಮಾನ್ವಿತನಾಗಿರುವುದಷ್ಟೇ ಕೆಲಸ ಇದೆಯಲ್ಲದೆ ಕರ್ಮವನ್ನು ಮಾಡುವ ಕೆಲಸ ಇಲ್ಲ. ಇತ್ಯನೇನ ಚ ಉತ್ಪನ್ನ ಸಮ್ಯಕ್ ದರ್ಶನಸ್ಯ. ಈ ಮಾತಿನಿಂದ ಯಾವನಿಗೆ ಸಮ್ಯಕ್ ದರ್ಶನವು ಅಂದರೆ ಆತ್ಮನ ಯಥಾರ್ಥವಾದ ಜ್ಞಾನವು ಆಗಿದೆಯೋ ಕರ್ಮಯೋಗ ಅಭಾವ ವಚನಾತ್, ಕರ್ಮ ಮಾಡುವುದು ಅಲ್ಲಿ ಇಲ್ಲ. ಕರ್ಮಯೋಗ ಅಭಾವ ವಚನಾತ್, ಕರ್ಮಯೋಗದ ಅಭಾವವು ಅರ್ಥಾತ್ ಕರ್ಮ ಮಾಡುವಿಕೆ ಅವನಲ್ಲಿ ಇಲ್ಲ. ಹಾಗಾದರೆ ಮುಂದೆ ಶಾರೀರಂ ಕೇವಲಂ ಕರ್ಮ ಕುರ್ವನ್ನ ಆಪ್ನೋತಿ ಕಿಲ್ಬಿಷಂ. ಹಿಂದಿನ 4ನೇ ಅಧ್ಯಾಯದಲ್ಲಿ ಅವ ಲೋಕದವರ ದೃಷ್ಟಿಯಲ್ಲಿ ಭಿಕ್ಷಾಟನಾದಿಗಳನ್ನು ಅಂದರೆ ಶರೀರ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಭಿಕ್ಷಾಟನಾದಿಗಳನ್ನು ಮಾಡುವಂತಹ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ, ಲೋಕದವರ ದೃಷ್ಟಿಯಲ್ಲಿದು ಮಾಡುತ್ತಿದ್ದರೂ ಕೂಡ, ಶಾರೀರಂ ಕೇವಲಂ ಕರ್ಮ ಕುರ್ವನ್, ಕೇವಲ ಶರೀರವು ಬದುಕುವುದಕ್ಕೆ ಬೇಕಾಗಿರುವಷ್ಟು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನ ಆಪ್ನೋತಿ ಕಿಲ್ಬಿಷಂ, ಅವನು ಪಾಪವನ್ನು ಹೊಂದುವುದಿಲ್ಲ. ಕಿಲ್ಬಿಷ ಶಬ್ದಕ್ಕೆ ಪಾಪ ಅಂತ ಅರ್ಥ ಇದೆ, ಸಂಸಾರ ಅಂತೂ ಅರ್ಥ ಇದೆ. ಆತನು ಪಾಪವನ್ನು ಹೊಂದುವುದಿಲ್ಲ. ಇಲ್ಲಿ ಪುಣ್ಯ ಪಾಪ ಯಾವುದೂ ಇಲ್ಲ, ಮತ್ತು ಜನ್ಮವು ಕೂಡ ಆತನಿಗೆ ಇಲ್ಲ. ಇತಿ ಚ, ಈ ಮಾತಿನಿಂದ ಹೇಳಿದ್ದಾರೆ. ಇತಿ ಚ ಮತ್ತು ಶರೀರ ಸ್ಥಿತಿ ಕಾರಣ ಅತಿರಿಕ್ತಸ್ಯ ಕರ್ಮಣಃ ನಿವಾರಣಾತ್. ಶರೀರ ಸ್ಥಿತಿ, ಶರೀರ ಬದುಕಿಕೊಳ್ಳುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಇವ ಇಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾನೆ, ಅಂದರೆ ಭಿಕ್ಷಾಟನಾದಿಗಳನ್ನು ಮಾಡ್ತಾ ಇದ್ದಾನೆ. ಅತಿರಿಕ್ತಸ್ಯ, ಅದಕ್ಕಿಂತಲೂ ಭಿನ್ನವಾದ, ಅಂದರೆ ಭಿಕ್ಷಾಟನಾದಿಗಳಿಗಿಂತಲೂ ಭಿನ್ನವಾದ ಅನ್ನದೇ ಶರೀರ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡುವುದನ್ನು ಬಿಟ್ಟು ಅದಕ್ಕಿಂತಲೂ ಭಿನ್ನವಾದ ಅತಿರಿಕ್ತಸ್ಯ ಕರ್ಮಣಃ ನಿವಾರಣಾತ್, ಅವನು ಕರ್ಮವನ್ನು ಮಾಡುವಿಕೆ ಇಲ್ಲ ಎಂದು ನಿವಾರಿಸಿರುವುದರಿಂದ, ತ್ಯಾಗ ಮಾಡುವುದೇ ಯೋಗ್ಯ ಎಂದು ಹೇಳಿರುವುದರಿಂದ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್, ಹಾಗೆಯೇ ನಾನು ಏನೂ ಮಾಡುವವನು ಅಲ್ಲ. ಮತ್ತೇಲಿಗನ್ವಯ ಗುಣಾಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜದೆ. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ, ಅಂದರೆ ಇಲ್ಲಿ ಶಾಸ್ತ್ರೀಯ ವಿಷಯಗಳಲ್ಲಿ ಶರೀರ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡುತ್ತೇವೆ ಅಲ್ಲದೆ ನಾನು ಮಾಡುವವನು ಅಲ್ಲ. ನೈವ ಕಿಂಚಿತ್ ಕರೋಮೀತಿ ಯುಕ್ತಃ ಜ್ಞಾನಯೋಗಿಯು ಮನ್ಯೇತ ತತ್ವವಿತ್ತನಾದಂತಹ ಜ್ಞಾನಯೋಗಿಯು ತಿಳಿದುಕೊಳ್ಳುತ್ತಾನೆ. ಇತ್ಯನೇನ ಚ ಶರೀರ ಸ್ಥಿತಿ ಮಾತ್ರ ಪ್ರಯುಕ್ತೇಷು ಅಪಿ, ಈ ಮಾತಿನಿಂದ ಶರೀರ ಸ್ಥಿತಿ ಮಾತ್ರ ಪ್ರಯುಕ್ತೇಷು ಅಪಿ
ಕೇವಲ ಶರೀರ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲಿ ತೊಡಗಿಕೊಂಡದರಿಂದ ದರ್ಶನ ಶ್ರವಣಾದಿ ಕರ್ಮಸು, ದರ್ಶನ ನೋಡುವಿಕೆ ಇದೆ, ಕೇಳುವಿಕೆ ಇದೆ, ಈ ಕರ್ಮಗಳಲ್ಲಿ ಆತ್ಮ ಯಾಥಾತ್ಮ್ಯವಿಧ, ಯಾವನು ಆತ್ಮವನ್ನು ಸರಿಯಾಗಿ ತಿಳಿದುಕೊಂಡಿದ್ದಾನೆಯೋ ಈ ನೋಡುವಿಕೆಯಲ್ಲಿ, ನಾಹಂ ಕರೋಮಿ, ನಾನು ನೋಡುತ್ತಿಲ್ಲ, ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ, ನಾಲಿಗೆ ಮಾತನಾಡುತ್ತದೆ, ಕೈಗಳು ಕೊಡುತ್ತವೆ ತೆಗೆದುಕೊಳ್ಳುತ್ತವೆ, ಕಾಲುಗಳು ಹೋಗುತ್ತವೆ ಬರುತ್ತವೆ, ಇದು ನನಗೂ ಇವಕ್ಕೂ ಸಂಬಂಧವೇ ಇಲ್ಲ ಅಂತ ಪರರ ಶರೀರವನ್ನು ನೋಡಿದಂತೆ ತನ್ನ ಶರೀರದ ಎಲ್ಲ ವ್ಯವಹಾರಗಳನ್ನು ನೋಡುವ ಸಾಕ್ಷಿಯಾಗಿದ್ದಾನವು. ಅದಕ್ಕಾಗಿ ಆತ್ಮ ಯಾಥಾತ್ಮ್ಯವಿಧ ನಾಹಂ ಕರೋಮಿ, ನಾ ಏನನ್ನು ಮಾಡುತ್ತಿಲ್ಲ, ಕೇವಲ ಸಾಕ್ಷಿ. ಇತಿ ಪ್ರತ್ಯಯಸ್ಯ, ಹೀಗೆ ಆತನ ಜ್ಞಾನ, ಪ್ರತ್ಯಯ ಅಂದರೆ ಜ್ಞಾನ, ಇತಿ ಪ್ರತ್ಯಯಸ್ಯ, ಇಂತಹ ಜ್ಞಾನಕ್ಕೆ ಸಮಾಹಿತ ಚೇತಸ್ತಯ, ಸಮಾಹಿತ ಚೇತಃ ತಯ, ಸಮಾಹಿತ ಚೇತ ಅನ್ನೋದು ಸಮಾಧಾನವುಳ್ಳ ಅಂತಃಕರಣ, ಸದಾ ಕರ್ತವ್ಯತ್ವೋಪದೇಶಾತ್ ಅಂದರೆ ಕೇವಲ ಶಮಾನ್ವಿತನಾಗಿರುವುದಷ್ಟೇ ಕೆಲಸ, ಯಾವ ಕರ್ಮಗಳನ್ನು ಮಾಡುವಿಕೆ ಅವನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆತ್ಮತತ್ವವಿಧ ಸಮ್ಯಕ್ ದರ್ಶನ ವಿರುದ್ಧ ಮಿಥ್ಯಾಜ್ಞಾನ ಹೇತುಕ ಕಾರ್ಯಯೋಗ ಸ್ವಪ್ನೇಪಿ ನ ಸಂಭಾವಿತುಂ ಶಕ್ಯತೆ. ತಸ್ಮಾತ್ ಅನಾತ್ಮವಿತ್ ಕರ್ತೃಕಯೋಃ ಏವ ಸನ್ಯಾಸಕರ್ಮಯೋಗಯೋಃ ನಿಶ್ರೇಯಸಕರತ್ವವಚನಂ ತದೀಯಾಚ ಕರ್ಮಸನ್ಯಾಸಾತ್ ಪೂರ್ವೋಕ್ತ ಆತ್ಮವಿತ್ ಕರ್ತೃಕ ಕರ್ಮಸನ್ಯಾಸ ವಿಲಕ್ಷಣಾತ್ ಸತ್ಯೇವ ಕರ್ತೃತ್ವ ವಿಜ್ಞಾನೆ ಕರ್ಮೈಕ ದೇಶ ವಿಷಯತ್ವಾತ್ ಯಮ ನಿಯಮಾದಿ ಸಹಿತತ್ವೇನ ಚ ತುರನುಷ್ಠೇಯತ್ವಾತ್ ಸುಕರತ್ವೇನ ಚ ಕರ್ಮಯೋಗಸ್ಯ ವಿಶಿಷ್ಟತ್ವ ಅಭಿಧಾನಂ ಇತ್ಯೇವಂ ಪ್ರತಿವಚನ ವಾಕ್ಯಾರ್ಥ ನಿರೂಪಣೇನಾಪಿ ಪೂರ್ವೋಕ್ತ ಪ್ರಷ್ಟುಃ ಅಭಿಪ್ರಾಯಃ ನಿಶ್ಚೀಯತೆ ಇತಿ ಸ್ಥಿತಂ. ಸಂಬಂಧ ಭಾಷೆ ಇನ್ನೂ ಮುಗುದಿಲ್ಲ. ಸಮಾಹಿತ ಚೇತಸ್ಥಯ ಸದಾ ಕರ್ತವ್ಯತ್ವ ಉಪದೇಶ ಇಲ್ಲಿವರೆಗೆ ಆಗಿದೆ. ಆತ್ಮತತ್ವವಿಧ, ಯಾವನು ಆತ್ಮತತ್ವವನ್ನು ತಿಳಿದುಕೊಂಡಿದ್ದಾನೆಯೋ, ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಿದ್ದಾನೆಯೋ, ಸಮ್ಯಕ್ ದರ್ಶನ ವಿರುದ್ಧ ಅಂದರೆ ಆತ್ಮತತ್ವವನ್ನು ತಿಳಿದುಕೊಂಡಿರುವ ಜ್ಞಾನಕ್ಕೆ ವಿರುದ್ಧವಾದ, ಮಿಥ್ಯಾಜ್ಞಾನ ಹೇತುಕ, ಯಾವ ಮಿಥ್ಯಾಜ್ಞಾನವನ್ನೇ ಕಾರಣವನ್ನಾಗಿ ಇಟ್ಟುಕೊಂಡು ಉಂಟಾಗುವ, ತಪ್ಪು ತಿಳುವಳಿಕೆಯನ್ನೇ ಇಟ್ಟುಕೊಂಡು ಉಂಟಾಗುವ ಯಾವುದದು ಕರ್ಮಯೋಗ. ಕರ್ಮಯೋಗವು ಸ್ವಪ್ನೇಪಿ, ಸ್ವಪ್ನದಲ್ಲಿಯೂ ಕೂಡ ಸಂಭಾವಯಿತು ನ ಶಕ್ಯತೆ. ತತ್ವಜ್ಞಾನಿಯು ಸ್ವಪ್ನದಲ್ಲಿಯೂ ಕೂಡ ಕರ್ಮವನ್ನು ಮಾಡುತ್ತಾನೆ ಎಂದು ಹೇಳುವುದು ಒಂದು ಕಡೆ ಆಗುವುದಿಲ್ಲ, ಜಾಗ್ರದಲ್ಲಿ ಅಲ್ಲ, ಸ್ವಪ್ನದಲ್ಲಿಯೂ ಕೂಡ ಆತನು ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರಿ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಯಸ್ಮಾತ್, ಯಾವ ಕಾರಣದಿಂದ ಹೀಗಿದೆಯೋ, ತಸ್ಮಾತ್ ಆ ಕಾರಣದಿಂದ ಅನಾತ್ಮವಿತ್ ಕರ್ತೃಕಯೋಹೋ, ಅನಾತ್ಮವಿತ್ ಯಾವನು ತತ್ವಜ್ಞಾನಿಯಲ್ಲವೋ ಅವನು ಮಾಡತಕ್ಕಂಥದ್ದು ಸನ್ಯಾಸ ಕರ್ಮಯೋಗಯೋಹೋ, ಒಂದು ಕರ್ಮ ಒಂದು ಕರ್ಮಾನುಷ್ಠಾನ ಬಿಡುವುದು, ಸನ್ಯಾಸ ಕರ್ಮಯೋಗಯೋಹೋ ಎರಡೂ ಅವನಿಗೆ ಅನ್ವಯ. ಯಾರಿಗೆ? ಅನಾತ್ಮವಿತ್ತನಿಗೆ ಅನ್ವಯ. ಯಾಕಂದರೆ ಅದು ಏಕಕಾಲದಲ್ಲಂತೂ ಆಗೋದಿಲ್ಲ. ಚಿತ್ತಶುದ್ಧಿ ಆಗುವವರೆಗೆ ಕರ್ಮ ಮಾಡಬೇಕು, ಚಿತ್ತಶುದ್ಧಿಯ ನಂತರ ಕರ್ಮ ಮಾಡೋದು ಬಿಡಬೇಕು, ಅದು ಸನ್ಯಾಸ. ಏಕಕಾಲದಲ್ಲಂತೂ ಆಗೋದಿಲ್ಲ, ಅದು ಮೊದಲೇ ಹೇಳ್ಕೊಂಡು ಬಂದಾಗಿದೆ. ಇದು ಅನಾತ್ಮಜ್ಞಾನಿಗೆ ಇವೆರಡು ಹೊಂದಗಡೆ ಆಗ್ತದೆ, ಕರ್ಮ ಮಾಡುವಿಕೆ, ಕರ್ಮವನ್ನು ತ್ಯಾಗ ಮಾಡುವಿಕೆ. ಸನ್ಯಾಸ ಕರ್ಮಯೋಗಯೋಹೋ ಯಾರಿಗಿದು? ಅನಾತ್ಮವಿತ್ತನಿಗೆ. ನಿಶ್ರೇಯಸಕರತು ವಚನಂ, ಸನ್ಯಾಸ ಕರ್ಮಯೋಗೋ ನಿಶ್ರೇಯಸಕರಣತ್ವ ವಚನಂ ತದೀಯಾಚ ಕರ್ಮ ಸನ್ಯಾಸಾತ್ ಪೂರ್ವೋಕ್ತ ಆತ್ಮವಿತ್. ಇಲ್ಲಿ ಏನು ಬಂತು? ಸನ್ಯಾಸ ಕರ್ಮಯೋಗೋ ಅನಾತ್ಮವಿತ್ ಕರ್ತೃಕಯೋಹೋ ಸನ್ಯಾಸ ಕರ್ಮಯೋಗಯೋಹೋ ನಿಶ್ರೇಯಸಕರತ್ವ ವಚನಂ. ಇವು ಕೂಡ ಮೋಕ್ಷಕ್ಕೆ ಕಾರಣ. ಯಾವುದು? ಕರ್ಮಾನುಷ್ಠಾನ ಮಾಡುವುದು, ಹಾಗೆ ಕರ್ಮವನ್ನು ತ್ಯಾಗ ಮಾಡುವುದು. ಇದು ಸ್ಪಷ್ಟ ಆಗೋದಿಲ್ಲ ಇಷ್ಟು ಹೇಳಿದ್ರಿಂದ. ಇದು ಸ್ಪಷ್ಟ ಆಗಬೇಕಾದ್ರೆ ಚಿತ್ತಶುದ್ಧಿಗೋಸ್ಕರ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು. ತದನಂತರ ಚಿತ್ತಶುದ್ಧಿ ಆದ ಮೇಲೆ ಕರ್ಮವನ್ನು ಬಿಡಬೇಕು. ಇದು
ಮೋಕ್ಷಕ್ಕೆ ಕಾರಣ ಆಗ್ತದೆ. ಪರಂಪರಾ ಚಿತ್ತಶುದ್ಧಿ ದ್ವಾರ ಮೋಕ್ಷಕ್ಕೆ ಕಾರಣ ಆಗ್ತದೆ. ಇದು ಅನಾತ್ಮಜ್ಞನಿಗೆ ಹೇಳಿದಂಥ ವಿಷಯ. ಅದಕ್ಕೆ ನಿಶ್ರೇಯಸಕರತ್ವ ವಚನಂ. ತದೀಯಾಚ್ಯ ಕರ್ಮ ಸನ್ಯಾಸಾತ್. ತದೀಯಾಚ್ಯ ಅವನಿಂದ ಕರ್ಮ ಸನ್ಯಾಸಾತ್ ಕರ್ಮವನ್ನು ತ್ಯಾಗ ಮಾಡುವಿಕೆ ಯಾವುದಿದೆಯೋ ಅದರ ದೆಸೆಯಿಂದ ಪೂರ್ವೋಕ್ತ ಆತ್ಮವಿತ್ ಕರ್ತೃಕ ಕರ್ಮ ಸನ್ಯಾಸ ವಿಲಕ್ಷಣಾತ್. ಪೂರ್ವೋಕ್ತ ಮೊದಲು ಹೇಳಿರುವ ಆತ್ಮವಿತ್ ತತ್ವಜ್ಞಾನಿ ಅವನು ಇದ್ದಾನೆಯೋ ಅವನು ಮಾಡುವ ಕರ್ತೃಕ ಸರ್ವಕರ್ಮ ಸನ್ಯಾಸ ವಿಲಕ್ಷಣಾತ್. ಅವನು ಸರ್ವಕರ್ಮಗಳನ್ನು ತ್ಯಾಗ ಮಾಡಿದ್ದಾನೆ. ಯಾರು? ತತ್ವಜ್ಞಾನಿ. ಅವನ ತ್ಯಾಗಕ್ಕೂ ಈ ಅನಾತ್ಮವಿತ್ತನಾಗಿರುವಂತಹ ಯಾವಿದ ಅಲ್ಲ ಇವನ ತ್ಯಾಗಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ, ಅವನು ಸರ್ವಕರ್ಮಗಳನ್ನು ತ್ಯಾಗ ಮಾಡ್ಯಾನ. ಇವು ವೇದ ವಿಹಿತವಾದ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ, ವೇದ ವಿಹಿತ ಮತ್ತು ಸ್ಮಾರ್ಥ ಕರ್ಮಗಳು ಎರಡನ್ನು ಕೂಡಿಸೋನು, ಫಲಾಪೇಕ್ಷೆ ಇಲ್ಲದೆ ಅನುಷ್ಠಾನ ಮಾಡುತ್ತಾ ಬಂದಿದ್ದಾನೆ. ಅವಾಗ ಚಿತ್ತ ಶುದ್ಧಿ ಆಗ್ತದೆ. ಅವನಷ್ಟೇ ಬಿಡಬೇಕಿವ. ಇನ್ನುಳಿದ ಕರ್ಮಗಳನ್ನು ಬಿಡಬೇಕಂತಿಲ್ಲ ಇವನಿಗೆ. ಯಾಕಂದರೆ ಇನ್ನೂ ಚಿತ್ತಶುದ್ಧಿ ಆಗಿ ಜ್ಞಾನ ಆದಮೇಲೆ ಸರ್ವಕರ್ಮಗಳನ್ನು ಬಿಡಬೇಕಾಗ್ತದೆ. ಚಿತ್ತಶುದ್ಧಿ ಆದ ಕೂಡಲೇ ಜ್ಞಾನ ಆಗ್ತದಂತಿಲ್ಲ. ಈ ಪ್ರಸಂಗದಲ್ಲಿ ಚಿತ್ತಶುದ್ಧಿ ಆಗಿ ಅದು ಪರಿಪಕ್ವವಾಗಬೇಕು. ಅಂತಃಕರಣ ಪರಿಪಕ್ವ ಆದಾಗ ಜ್ಞಾನ ಆಗ್ತದೆ. ಆ ಸಮಯದಲ್ಲಿ ಇನ್ನೂ ಕೆಲವು ಕರ್ತವ್ಯಗಳು ಅವನಿಗೆ ಇರುತ್ತವೆ ಅನ್ನುವುದನ್ನಿಟ್ಟುಕೊಂಡು ತತ್ವವೇತ್ತನಾದವನು ಹೇಗೆ ಸರ್ವಕರ್ಮಗಳನ್ನು ಸನ್ಯಾಸ ಮಾಡುತ್ತಾನೆಯೋ ಹಾಗೆ ಅನಾತ್ಮವೇತ್ತನಾದವನು ಸರ್ವಕರ್ಮಗಳನ್ನು ಸನ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ಯಾವುಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದನೋ ಚಿತ್ತಶುದ್ಧಿಯ ನಂತರ ಅವನ್ನಷ್ಟೇ ತ್ಯಾಗ ಮಾಡಲಿಕ್ಕೆ ಬರ್ತದೆ ಅಂತ ಇಲ್ಲಿ ಅನ್ವಯ. ತದೀಯಾಚ್ಯ ಕರ್ಮ ಸನ್ಯಾಸ ಪೂರ್ವೋಕ್ತ ಆತ್ಮವಿತ್ ಕರ್ತೃಕ ಕರ್ಮ ಸನ್ಯಾಸ ವಿಲಕ್ಷಣಾತ್. ಸತ್ಯೇವ ಕರ್ತೃತ್ವ ವಿಜ್ಞಾನೆ ಕರ್ಮೈಕ ದೇಶ ವಿಷಯತ್ವಾತ್. ಕರ್ತೃತ್ವ ವಿಜ್ಞಾನದಲ್ಲಿ ಕರ್ಮೈಕ ದೇಶ ವಿಷಯತ್ವಾತ್. ಇದು ಕರ್ಮವನ್ನು ಮಾಡುವುದು ಯಾರಿಗೆ ಹೊಂದ್ಗಡೆ ಆಗ್ತದಂತ ಕೇಳಿರ ಅನಾತ್ಮವಿತ್ತನಿಗೆ ಏಕದೇಶ, ಎಲ್ಲರಿಗೂ ಅಲ್ಲ. ಅಂದರೆ ತತ್ವಜ್ಞಾನಿಗೂ ಕರ್ಮಾನುಷ್ಠಾನ ಮಾಡಬೇಕಾಗ್ತದೇನು ಅಂತ ಒಂದು ಆಕ್ಷೇಪದಲ್ಲಿ ಕೇಳಿದ್ದವು. ಅವನಿಗಿಲ್ಲ. ಇಲ್ಲಿ ಕೇವಲ ಅನಾತ್ಮ ವಿತ್ ಯಾವ ಇದ್ದಾನಲ್ಲ ಅವನಿಗೆ ಇದು ಅನ್ವಯ ಆಗ್ತದೆ. ಅದಕ್ಕೆ ಕರ್ಮಕ್ಕೆ ಏಕದೇಶ ಇವ, ಸಂಪೂರ್ಣ ಅಲ್ಲ. ಕರ್ಮ ಎಲ್ಲರಿಗೂ ಅನ್ವಯ ಅಲ್ಲ. ಕರ್ಮೈಕ ದೇಶ ವಿಷಯಾತ್. ಯಮ ನಿಯಮಾದಿ ಸಹಿತತ್ವೇನ ಏನು ಮಾಡಬೇಕಿವ? ಚಿತ್ತಶುದ್ಧಿ ಆಗಬೇಕಾದ್ರೆ ಯಮ ನಿಯಮ ಆಸನ ಪ್ರತ್ಯಾಯಾಮ ಪ್ರತ್ಯಾಹಾರ ಪ್ರಾಣಾಯಾಮ ಇತ್ಯಾದಿ ಮಾಡಬೇಕು. ಮತ್ತು ಅವು ಹೇಗಿದಾವೆ ಅಂದರೆ ದುರನುಷ್ಠೇಯತ್ವಾತ್. ಅವನಷ್ಟು ಸುಲಭವಾಗಿ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸಾಂಖ್ಯರು ಹೇಳಿದಂತಹ 8 ಅಂಗಗಳಿಂದ ಕೂಡಿರುವ ಯೋಗ ಅದನ್ನಷ್ಟು ಸುಲಭವಾಗಿ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಆಸನದ ಸಿದ್ಧಿ ಆಗಬೇಕಾದ್ರೆ ಎಷ್ಟೋ ಸಮಯಗಳು ತಗೋತದೆ. ಹೀಗೆ 8 ಅಂಗಗಳ ಸಿದ್ಧಿ ಆಗಲಿಕ್ಕೆ ಒಂದು ಆಯುಷ್ಯ ಹೋದರೂ ಹೋಗಬಹುದು. ಅದಕ್ಕಾಗಿ ಅದು ದುರನುಷ್ಠೇಯತ್ವಾತ್. ಸುಕರತ್ವೇನ ಚ ನಾವು ಹೇಳೋದು. ಮತ್ತು ಸುಕರತ್ವೇನ ಕರ್ಮಯೋಗಸ್ಯ ಫಲಾಪೇಕ್ಷೆ ಇಲ್ಲದೆ ತನ್ನ ಪ್ರತಿಯೊಂದು ಕರ್ತವ್ಯವನ್ನು ಅನುಷ್ಠಾನ ಮಾಡೋದು. ಫಲಾಪೇಕ್ಷೆ ಇಲ್ಲದೆ ಇದು ಸುಲಭ. ಇಲ್ಲೇನು ಭಾಳ ಕಷ್ಟ ಇಲ್ಲ. ಫಲಾಪೇಕ್ಷೆ ಬಿಡೋದಷ್ಟೇ ಕಷ್ಟ ಕೆಲಸ ಇದೆ ಇಲ್ಲಿ. ಕರ್ಮಯೋಗಸ್ಯ ವಿಶಿಷ್ಟತ್ವ ಅಭಿಧಾನಂ. ಅಂದರೆ ಇದು ಸುಲಭವಾಗಿ ಕರ್ಮಯೋಗವನ್ನು ಅನುಷ್ಠಾನ ಮಾಡುವುದು ಸಾಧ್ಯ ಇದೆ. ಇತ್ತೇವಂ ಈ ರೀತಿಯಾಗಿ ಪ್ರತಿವಚನ ವಾಕ್ಯಾರ್ಥ ನಿರೂಪಣೆಯನಾಪಿ. ಪ್ರತಿವಚನ ಪರಮಾತ್ಮ ಉತ್ತರ ಕೊಡ್ತಾನೆ. ಅದರ ವಾಕ್ಯಾರ್ಥದಿಂದ ವಾಕ್ಯಾರ್ಥವೂ ತಿಳಿದು ಬರುವುದರಿಂದ ಪೂರ್ವೋಕ್ತ ಪ್ರಷ್ಟು ಅಭಿಪ್ರಾಯ ನಿಶ್ಚೀಯತೆ. ಯಾವ ಅರ್ಜುನ ಕೇಳಿದನಲ್ಲ, ಅರ್ಜುನ ಕೇಳಿದಂತಹ ಅಭಿಪ್ರಾಯ ತತ್ವಜ್ಞಾನಿಗಂತೂ ಕರ್ಮಭಾವ ಎರಡೂ ಸಂಭವಿಸುವುದಿಲ್ಲ. ಕರ್ಮವನ್ನು ಮಾಡುವಿಕೆ ಕರ್ಮವನ್ನು ಬಿಡುವಿಕೆ ಅನಾತ್ಮಜ್ಞಾನಿಗಷ್ಟೇ ಗೊತ್ತಾಗ್ತದೆ, ಸಂಸಾರಿಗಷ್ಟೇ ಹೊಂದ್ಗಡೆ ಆಗ್ತದೆ. ಅದಕ್ಕೆ ಅವನು ಯುಗಪತ್ತಂತೂ ಮಾಡೋಕ್ಕೆ ಬರುವುದಿಲ್ಲ. ಒಂದಾದರ ಮೇಲೆ ಒಂದನ್ನು ಮಾಡಬೇಕು. ಈ ಎರಡರಲ್ಲಿ ಯಾವುದು ಶ್ರೇಷ್ಠತರ ಅಂತ ಅವನು ಕೇಳಿದ್ದು ಯೋಗ್ಯವೇ ಆಗಿದೆ. ಪ್ರತಿವಚನ ಕೊಡ್ತಾನೆ ಭಗವಂತ ಮುಂದೆ. ಪ್ರಷ್ಟು ಅಭಿಪ್ರಾಯ ನಿಶ್ಚೀಯತೆ ಇತಿ ಸ್ಥಿತಂ. ಕೇಳುವವನ ಅಭಿಪ್ರಾಯವು ಹೊಂದುಗಡೆ ಆಗುತ್ತದೆ ಅಂತ ಇಲ್ಲಿ ವ್ಯವಸ್ಥಿತವಾಯಿತು ಅಂತ ಇಲ್ಲಿ ಉತ್ತರ ಕೊಟ್ಟರು. ನಮಗೆ ಆಕ್ಷೇಪಕಾರನಿಗೆ ಉತ್ತರ ಕೊಟ್ಟ ಮುಂದಿನ ವಿಷಯ ನೋಡೋಣ. ಶ್ಲೋಕದ ಸಂಬಂಧ ಅಂತಾರೆ. ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕ, ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕ ಈ ಮುಂದಿನ ಶ್ಲೋಕಕ್ಕೂ ಸಂಬಂಧಪಡ್ತದೆ.
ಇಲ್ಲಿ ಮಧ್ಯದಲ್ಲಿ ಏನು ಬಂತು ಅಂತ ಕೇಳಿ ಪೂರ್ವ ಪಕ್ಷಿಯು ಆಕ್ಷೇಪ ಮಾಡಿದ. ಆಕ್ಷೇಪಕ್ಕೆ ಉತ್ತರಗಳನ್ನು ಕೊಟ್ಟು ಅರ್ಜುನನು ಕೇಳಿದ್ದು ಯೋಗವೇ ಆಗಿದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ನೋಡೋಣ ಶ್ಲೋಕ ಸಂಬಂಧ. ಜಾಯಸಿ ಚೇತ್ ಕರ್ಮಣಸ್ತೆ, 3ನೇ ಅಧ್ಯಾಯಕ್ಕಾದರು ನೆನಪು ಮಾಡ್ತಾರೆ. ಜಾಯಿಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ ಅಂತ ಕೇಳಿದ್ದಲ್ಲ. ಇಲ್ಲಿ ಕರ್ಮಯೋಗಕ್ಕಿಂತಲೂ ಜ್ಞಾನಯೋಗ ಶ್ರೇಷ್ಠ ಅಂತ ನಿನ್ನ ಅಭಿಪ್ರಾಯವಾದದ್ದಾದರೆ ನನಗೆ ಜ್ಞಾನಯೋಗವನ್ನು ಹೇಳದೆ ಕರ್ಮಯೋಗದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತಿದ್ದೀಯಾ? ಸಂಕ್ಷಿಪ್ತವಾಗಿ ಇಷ್ಟೇ ಸಾಕದು, ವಿವರಣೆ ಅಂತೂ ಹಿಂದಾಗಿದೆ. ಹೀಗೆ ಅರ್ಜುನ ಕೇಳಿದ. ಇತ್ಯತ್ರ ಜ್ಞಾನ ಕರ್ಮಣೋ ಹೋ ಸಹ ಅಸಂಭವೇ, ಜ್ಞಾನ ಮತ್ತು ಕರ್ಮ ಎರಡನ್ನು ಕೂಡಿಸಿ ನಡೆಯುವುದಕ್ಕೆ ಆಗೋದಿಲ್ಲ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಕರ್ಮ ಇಲ್ಲ, ಕರ್ಮ ಎಲ್ಲಿದೆ ಅಲ್ಲಿ ಜ್ಞಾನ ಇಲ್ಲ, ಅಸಂಭವೇ. ಯತ್ ಶ್ರೇಯ ಏತಯೋ ತನ್ಮೇ ಬ್ರೂಹಿ, ಯಾವುದು ಶ್ರೇಷ್ಠ ಅದನ್ನು ನನಗೆ ಹೇಳುವಂತ ಅರ್ಜುನ ಕೇಳಿದ್ದ. ಅದಕ್ಕೆ ಇತ್ತೇವಂ ಪೃಷ್ಟೋ ಅರ್ಜುನನೇನ ಭಗವಾನ್, ಈ ರೀತಿಯಿಂದ ಅರ್ಜುನನೇನ ಪೃಷ್ಟ ಭಗವಾನ್, ಅರ್ಜುನನಿಂದ ಭಗವಂತನು ಕೇಳಲ್ಪಟ್ಟಿದ್ದನು. ಇದು ಶಬ್ದಾರ್ಥ. ಅರ್ಜುನನು ಭಗವಂತನನ್ನು ಕುರಿತು ಕೇಳಿದ್ದನು, ಅದರ ಅಭಿಪ್ರಾಯ. ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಅದಕ್ಕೆ ಉತ್ತರ ಕೊಟ್ಟ ಭಗವಂತ. ಸಾಂಖ್ಯಾನಾಂ ಸನ್ಯಾಸಿನಾಂ ಜ್ಞಾನಯೋಗೇನ ನಿಷ್ಠ, ಯಾರು ಸಾಂಖ್ಯರಾಗಿದ್ದಾರೆಯೋ, ಯಾರು ಸನ್ಯಾಸಿಗಳಾಗಿದ್ದಾರೆಯೋ ಅಂದರೆ ಸರ್ವಕರ್ಮಗಳನ್ನು ಸನ್ಯಾಸ ಮಾಡಿದ್ದಾರೆಯೋ ಅವರು ಜ್ಞಾನಯೋಗದಲ್ಲಿಯೇ ನಿಷ್ಠೆಯುಳ್ಳವರಾಗಬೇಕು. ಕರ್ಮಯೋಗೇನ ಯೋಗಿನಾಂ, ಯೋಗಿಗಳು ಕರ್ಮಯೋಗದಲ್ಲಿ ನಿಷ್ಠೆಯುಳ್ಳವರಾಗಬೇಕು. ಪ್ರೋಕ್ತ ಕರ್ಮನಿ ಪ್ರಯೋಗ ಅಂತ ಹೇಳಿದ್ನಲ್ರಿ, ಅದಕ್ಕಾಗಿ ಇದ್ದಾಗ ಹೇಳೋದಾದ್ರೆ ಯೋಗಿನಾಂ, ಯೋಗಿಗಳಿಗೆ ಕರ್ಮಯೋಗೇನ, ಕರ್ಮಯೋಗದಿಂದ ನಿಷ್ಠಾ ಪ್ರೋಕ್ತ ಹೇಳಲ್ಪಟ್ಟಿದೆ ಅಂತ ಹೀಗೆ ಅನ್ವಯ ಆಗ್ತದೆ. ಅದು ಸುಲಭವಾಗಿ ತಿಳಿದಂಥ ಕರ್ಮಯೋಗಿಗಳಿಗೆ ಏನು ಮಾಡಿದ್ದಾರೆ, ಕರ್ಮವನ್ನು ಮಾಡುವುದರಲ್ಲಿ ನಿಷ್ಠೆಯನ್ನು ಹೇಳಿದ್ದಾರೆ. ಇತಿ ನಿರ್ಣಯಂ ಚಕಾರ, ಹಿಂದೆ ಹೀಗೆ ನಿರ್ಣಯವನ್ನು ಮಾಡಿಕೊಂಡು ಬರಲಾಗಿದೆ 3ನೇ ಅಧ್ಯಾಯದಲ್ಲಿ. ನಚ ಸನ್ಯಸನಾದೇವ ಕೇವಲಾತ ಸಿದ್ಧಿಂ ಸಮಧಿಗಚ್ಚತಿ, ಅಲ್ಲೇ ಏನು ಹೇಳ್ತಾರೋ, ನೀನು ಯುದ್ಧ ಮಾಡೋದು ಬಿಟ್ಟು ಕುಂತಿದ್ದ ಅರ್ಜುನ. ಕೆಲವು ಅರ್ಜುನ ನೀನು ಯುದ್ಧ ಮಾಡೋದು ಬಿಟ್ಟು ಕುಡಿತ ಮಾತ್ರಕ್ಕೆ, ಇದು ಕೇವಲ ಕರ್ಮ ಸನ್ಯಾಸ ಆಗ್ತದೆ. ಕೇವಲ ಕರ್ಮ ಸನ್ಯಾಸ ಅಂದರೆ ಜ್ಞಾನರಹಿತ ಕರ್ಮ ಸನ್ಯಾಸ ಆಗ್ತದೆ, ಜ್ಞಾನ ಸಹಿತ ಕರ್ಮ ಸನ್ಯಾಸ ಆಗೋದಿಲ್ಲ. ಇಂತಹ ಕೇವಲ ಸನ್ಯಸನಾದೇವ ಸಿದ್ಧಿಂ, ಹೀಗೆ ಕೇವಲ ಕರ್ಮವನ್ನು ಬಿಡುವುದರಿಂದ ಸಿದ್ಧಿಂ ನಿಶ್ರೇಯಸ್ಸನ್ನು, ಮೋಕ್ಷವನ್ನು ನ ಸಮಧಿಗಚ್ಚತಿ, ನೀನು ಪಡೆದುಕೊಳ್ಳುವವನು ಆಗುವುದಿಲ್ಲ. ಅಂದರೆ ನೀನು ಕರ್ಮವನ್ನು ಮಾಡಲೇಬೇಕು ಅಂತ ಅಲ್ಲಿಯೂ ಕೂಡ ಹೇಳಿದ್ದಾರೆ. ಇತಿ ವಚನಾತ್ ಜ್ಞಾನ ಸಹಿತಸ್ಯ ಸಿದ್ಧಿ ಸಾಧನತ್ವಂ ಇಷ್ಟಂ. ಕರ್ಮಯೋಗವನ್ನು ತ್ಯಾಗ ಮಾಡೋದು, ಕರ್ಮ ಸನ್ಯಾಸ ಅದು ಹೆಂಗಿರಬೇಕು, ಜ್ಞಾನ ಸಹಿತಸ್ಯ, ಜ್ಞಾನ ಆದಮೇಲೆ ಕರ್ಮ ಸನ್ಯಾಸ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದಂತ ತಿಳ್ಕೊಳ್ಳಕ್ಕೆ ಬರ್ತದೆ. ಅಂದರೆ ಕರ್ಮ ಸನ್ಯಾಸ ಜ್ಞಾನ ಸಹಿತವಾಗಿರಬೇಕು. ಜ್ಞಾನರಹಿತವಾದ ಕರ್ಮ ಸನ್ಯಾಸ ಉಪಯುಕ್ತವಲ್ಲ. ಜ್ಞಾನ ಸಹಿತಸ್ಯ ಸಿದ್ಧಿ ಸಾಧನತ್ವಂ ಇಷ್ಟಂ, ಆದುದರಿಂದ ಜ್ಞಾನ ಸಹಿತವಾಗಿರುವಂತಹ ಕರ್ಮ ಸನ್ಯಾಸವು ಮೋಕ್ಷಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಹೊಂದುಗಡೆ ಆಗ್ತದೆ. ಕರ್ಮಯೋಗಸ್ಯ ಚ ವಿಧಾನಾತ, ಹಾಗೆಯೇ ಕರ್ಮಯೋಗವನ್ನು ಕರ್ಮಯೋಗಸ್ಯ ಚ ವಿಧಾನಾತ, ಅಜ್ಞನಿಗೆ ಕರ್ಮಯೋಗವನ್ನು ಹೇಳಿದ್ದರಿಂದ ವಿಧಾನಾತ. ಜ್ಞಾನರಹಿತಸ್ಯ ಸನ್ಯಾಸ ಶ್ರೇಯಾನ್ ಕೆಮ್ಮುವ ಕರ್ಮಯೋಗ ಶ್ರೇಯಾನ್ ಇತಿ ಏತಯೋ ವಿಶೇಷ ಭುಭುತ್ಸಯ ಅರ್ಜುನ ಉವಾಚ ಇತಿ ವಚನಾತಲ್ಲಿ ನಿಲ್ಲಿಸೋದನ್ನು. ಜ್ಞಾನ ಸಹಿತಸ್ಯ ಸಿದ್ಧಿ ಸಾಧನತ್ವಂ ಇಷ್ಟಂ, ಅಂದರೆ ಜ್ಞಾನ ಸಹಿತವಾಗಿರುವ ಕರ್ಮವನ್ನು ತ್ಯಾಗ ಮಾಡುವುದು ಸಿದ್ಧಿ ಸಾಧನ, ಅಂದರೆ ಮೋಕ್ಷಕ್ಕೆ ಸಾಧನ ಆಗಿದೆ ಎನ್ನುವುದು ಇಷ್ಟವೇ ಆಗಿದೆ. ಇಷ್ಟಂ ಕರ್ಮಯೋಗಸ್ಯ ಚ, ಮತ್ತು ಕರ್ಮಯೋಗ ಅದು ಕೂಡ ಸಿದ್ಧಿಗೆ ಸಾಧನವೇ. ಹೇಗೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಸಿದ್ಧಿ ಇದು ಕರ್ಮಯೋಗ. ಸಿದ್ಧಿ ಕರ್ಮಯೋಗಸ್ಯ ಚ, ಮತ್ತು ಕರ್ಮಯೋಗವೂ ಕೂಡ ಇಲ್ಲಿ ನಮಗೆ ಬೇಕು. ಚಿತ್ತಶುದ್ಧಿ ಆಗುವವರೆಗೆ ಅದನ್ನು ಮಾಡಲೇಬೇಕು. ವಿಧಾನಾತ್, ಅದನ್ನು ವಿಧಾನ ಮಾಡಿದ್ದಾರೆ. ಜ್ಞಾನರಹಿತಸ್ಯ ಸನ್ಯಾಸ ಶ್ರೇಯಾನ್, ಇದು ಅರ್ಜುನನ ಅಭಿಪ್ರಾಯ. ಜ್ಞಾನರಹಿತನಾದವನಿಗೆ ಸನ್ಯಾಸವೂ ಶ್ರೇಷ್ಠವೋ, ಸನ್ಯಾಸ ಅಂದರೆ ಕರ್ಮ ಬಿಡುವುದು ಶ್ರೇಷ್ಠವೋ, ಕೆಮ್ಮುವ ಕರ್ಮಯೋಗ, ಕರ್ಮಯೋಗವು ಶ್ರೇಷ್ಠವೋ, ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡೋದು ಇದು ಶ್ರೇಷ್ಠವೋ. ಇಲ್ಲಿ ಸನ್ಯಾಸ ಅನ್ನೋ ಶಬ್ದ ಬರ್ತದಲ್ಲ, ಕರ್ಮಯೋಗವನ್ನು ಬಿಡುವುದು ಅಂತ ಅರ್ಥ. ಯಾವುದು ಶ್ರೇಷ್ಠ ಇದರಲ್ಲಿ?
ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಬಿಡಬೇಕು. ಯಾವುದು ಶ್ರೇಷ್ಠ? ಇತಿ ಏತಯೋ ವಿಶೇಷ ಬುಭುತ್ಸಯ. ಈ ಎರಡನ್ನು ವಿಶೇಷವಾಗಿ ತಿಳಿದುಕೊಳ್ಳುವ ಇಚ್ಛೆಯುಳ್ಳಂತಹ ಅರ್ಜುನ ಉವಾಚ. ಅರ್ಜುನನು ಹೇಳುತ್ತಾನೆ ಅರ್ಜುನನು ಕೇಳುತ್ತಾನೆ ಅಂತ ಅನ್ವಯ ಮಾಡಬೇಕಾಗ್ತೈತಿ. ಹೇಳುತ್ತಾನೆ ಅಂತ ಅನ್ವಯ ಮಾಡಲಿಕ್ಕೆ ಬರುವುದಿಲ್ಲ. ಇದರ ವಿಷಯವನ್ನು ನಾಳಿನ ದಿವಸ ನಾನು ಪಾಠ ಮಾಡ್ತೇನೆ ಅಂತ ಹೇಳುತ್ತಾ ಇವತ್ತಿನ ಪಾಠ ಪ್ರವಚನಕ್ಕೆ ವಿಶ್ರಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.